ನಮಸ್ಕಾರ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ ತುಂಬ ಒಂದು ಒಳ್ಳೆ ಇಂಟೆನ್ಷನಿಂದ ಶುರು ಮಾಡಿದ್ದೀನಿ ಅಂತ ಅನ್ಕೋತಾ ಇದ್ದೀನಿ. ನಾನು ಆಲ್ರೆಡಿ ನನ್ನ ಯೂಟ್ಯೂಬ್ ವಿಡಿಯೋ ಶೇರ್ ಮಾಡ್ಕೊಂಡಿದ್ದೀನಿ. ನಮ್ಮದೇ ಒಂದು ಟ್ರಸ್ಟ್ ಇದೆ. ಸೊ ನಮ್ದು RBI ಚಾರಿಟಬಲ್ ಟ್ರಸ್ಟ್ ಕಡೆಯಿಂದ ಊಟನ ಹಂಚಿದ್ವಿ ಲಾಸ್ಟ್ ಸಂಡೇ. ಬಟ್ ನಾಟ್ ಜಸ್ಟ್ ಟ್ರಸ್ಟ್ ಕಡೆಯಿಂದ ಹಂಚಲ್ಲ ನಾವು, ಬಟ್ ನಮ್ಗೆ ಏನಾನ ಒಂದು ಒಳ್ಳೆ ಕೆಲಸ ಕೈಗೂಡ್ ಬಂತು ಅಂದರೆ ಆ ಖುಷಿನ ಈ ಥರ ಹಂಚ್ಕೋತೀವಿ ಬೇರೆಯವರಿಗೆ ಊಟ ಕೊಡೋದ್ರಲ್ಲಿ ಅಥವಾ ಯಾವುದನ್ನ ಸರ್ವಿಸ್ ಮುಖಾಂತರದಲ್ಲಿ ಮಾಡ್ತಾನೆ ಇರ್ತೀವಿ. ಸೊ ಇವತ್ತು ಸಂಡೇ ಇಸ್ ಫನ್ ಡೇ ನಮಗಂತೂ. ನೋಡಿ ಹಂಗೊಂದು 2 ಪಿಂಪಲ್ ಆಗಿಬಿಟ್ಟಿದೆ. ಟುಡೇ ಇಸ್ ಮೈ ಫಸ್ಟ್ ಡೇ ಆಫ್ ಮೈ ಪೀರಿಯಡ್ಸ್. ಅದಕ್ಕೋಸ್ಕರ ಬಂದಿದ್ದಾರೆ ಗೆಸ್ಟ್ ನನ್ನ ಫೇಸ್ ಮೇಲೆ. ನಮ್ಮ ಮೇಡಮ್ ಅವ್ರು ನೇಲ್ ಪಾಲಿಶಲ್ಲಿ ಆಟಾಡ್ತಾ ಇದ್ದಾರೆ. ಇವತ್ತು ಸ್ವಲ್ಪ ಕೆಲಸ ಇದೆ, ಹೊರಡ್ತಾ ಇದ್ದೀವಿ. ಇನ್ನು ಊಟ ಬೇರೆ ಮಾಡಿಲ್ಲ. ರಾಜು ಕ್ರಿಕೆಟ್ ಆಡೋಕ್ಕಂತ ಹೋಗ್ಬಿಟ್ಟಿದ್ರು. ಸೊ ಊಟ ತೊಗೊಂಬಂದಿಲ್ಲ, ಲೇಟಾಗಿ ಹೋಗಿದೆ. ಬಂದಾದಮೇಲೆ ಊಟ ಮಾಡಿಕೊಂಡು ಬಿಡಬೇಕು. ಸಿಕ್ಕಾಬಿಟ್ಟೆ ಲೇಟ್ ಆಗೋಗಿದೆ ಇವತ್ತು. ಯಾಕಂದರೆ ಇವತ್ತು ನಮ್ಮ ಮನೆಗೆ ಒಬ್ಬರು ಗೆಸ್ಟ್ ಬೇರೆ ಬಂದಿದ್ದರು. ನಮ್ಮ ಚಿಕ್ಕಿ ಬೇಬಿ ಬಂದಿದ್ದ. ಅಂದರೆ ನಮ್ಮ ಡ್ಯಾನ್ಸರ್ ಸ್ಟೂಡೆಂಟಲ್ಲಿ ಒಬ್ಬರು ಹತ್ರ ಡಾಗಿ ಇದೆ. ಸೊ ಅವನು ಕರ್ಕೊಂಬಂದ್ಬಿಟ್ಟಿದ್ದ 3 months ಡಾಗಿನ. ಅವನಲ್ಲಿ ಇಲ್ಲಿ ಸುಸ್ಸು ಪೂಪಿ ಅಂತ ಮಾಡಿ ನಂಗೆ ಚಿಕ್ಕಿನೇ ವಾಪಸ್ ಮನೆಗೆ ಬಂದಿರೋ ಥರ ಅನಿಸ್ಬಿಡ್ತು. ಚಿಕ್ಕಿ ಅಂದರೆ ನಮ್ಮ ಡಾಗಿ. ಸೊ ಸೊ ಇವಾಗಲೇ ನಾನು ಸ್ನಾನ ಮಾಡಿಕೊಂಡು ಬಂದೆ. ಆಲ್ಮೋಸ್ಟ್ 1.5 half an hour ಇದೆ ಟ್ರಾವೆಲ್ ಮಾಡೋದಕ್ಕೆ. ಆ್ಯಂಡ್ ಮಾಯ್ಶ್ಚರೈಸರ್ ಒಂದೇ, ಸನ್ಸ್ಕ್ರೀನ್ ನಾನು ಹಾಕ್ಕೊಳ್ಳಲ್ಲ ಆನ್ ಎವ್ರಿ ಡೇ ಬೇಸಿಸ್. ಎಲ್ಲ ಹಾಕಿದ್ರೇನು ಒಂದೇ ಥರ ಇರುತ್ತೆ ನನ್ನ ಸ್ಕಿನ್ನು. ಸನ್ಸ್ಕ್ರೀನ್ ಹಾಕಿಲ್ಲ ಅಂದ್ರೇನು ಏನು ಡಿಫ್ರೆನ್ಸ್ ಏನಿಲ್ಲ. ಯಶು ನಾನು ಲಿಪ್ ಬಾಮ್ ಕೊಟ್ಟಿಲ್ಲ ಪುಟ್ಟ, ನೀನು ನೋಡು. ನಾನು ಲಿಪ್ ಬಾಮ್ ಕೊಡಮ್ಮ. ವ್ಯಾಸ್ಲಿನ್ ಹಾಕೋತಾ ಇದನ್ನು ನೋಡಿ. ಇಂಚೂರು ಹಾಕ್ಕೊಳ್ಳೋಣ. ಬ್ಲಷ್ ಹಾಕೊಂಡಿದ ತಕ್ಷಣ ಫೇಸ್ ಒಂಥರ ಅಪ್ಲಿಫ್ಟ್ ಆಗಿಬಿಡುತ್ತೆ. ಡೇ ಆಫ್ ಪೀರಿಯಡ್ಸ್ ಬೇರೆ ನಾನೇ ಕಾರ್ ಓಡಿಸ್ಬೇಕು ಇವಾಗ. ಇದಾಯ್ತಲ್ಲ. ಸೊ ಒಂದು 5 ನಿಮಿಷ ಬಿಟ್ಬಿಟ್ಟು ಲಿಪ್ ಬಾಮ್ನ ಒರೆಸ್ಕೊಬಿಡೋದು. ಟಿಶ್ಯೂ ಎಲ್ಲ ತೊಗೊಳ್ಳೋ ಟೈಮ್ ಇಲ್ಲ, ಸೊ ಕೈಯೆಲ್ಲ ಒರೆಸ್ಕೊತಾ ಇದ್ದೀನಿ. ಅದಾದಮೇಲೆ ಲಿಪ್ ಲೈನರ್. ಕ್ರ್ಯಾಕ್ಸ್ ಕೂಡ ಬರಲ್ಲ. ಎಲ್ಲೋಗ್ತಾ ಇದ್ದೀರಾ? ನೈಸ್, ದೊಡ್ಡದಾಗಿ ಹೋಯ್ತಾ? ದಿಸ್ ಇಸ್ ಔಟ್ಫಿಟ್ ಇವತ್ತು. ಪಲಾಸೋ ಪ್ಲಾನ್ ಬರುತ್ತೆ ಇದಕ್ಕೆ. ಯಪ್ಪ ನಂಗೆ ಎಷ್ಟು ಊಟ ನೋಡ್ತದೆ. ಓಕೆ, ಸೊ ಲೆಟ್ಸ್ ಗೋ. ರಾಜು ಬರ್ಬೇಕು. ಇನ್ನು ಊಟ ತೊಗೊಂಬಂದಿಲ್ಲ ಮಾರಾಯ. ಹೊಟ್ಟೆ ಬೇರೆ ಹಸಿತಲ್ಲ ನನಗೆ. ಅದಕ್ಕೆ ಬೆಟ್ಟ ಗುಡ್ಡಗಳು ಇರೋದು. ಬೆಟ್ಟ ಗುಡ್ಡಗಳಿಂದ ಮಳೆ ಬಂದು ರಿವರಿಗೆ ಮಳೆ ನೋಡಿ. ಇವಾಗ ಟೈಮ್ 6:06. ಮೇಡಮ್ ಅವ್ರು ಇನ್ನೂ ಮಲ್ಕೊಂಡಿದ್ದಾರೆ. ಇವಾಗ ಮಲ್ಕೊಂಡು 8 ಗಂಟೆ ಇದು ಅಂತಾಳೆ. ಮತ್ತು ರಾತ್ರಿ ಇವತ್ತು ಲೇಟ್ ಮಲ್ಕೊಳ್ಳೋದು. ಬೆಳಿಗ್ಗೆ ಎಲ್ಲ 6 ಗಂಟೆ ಕತ್ಲಾಗ ಹೋಗಿದೆ ಫುಲ್ಲು. ಅಲ್ಲ ಆದ್ರೂ ಇವಾಗ ತಿನ್ನೋದಕ್ಕೆ ಹಾಕ್ಕೊಳ್ಳಿ. ಸೊ ಯೂನಿವರ್ಸ್ ಯಾವಾಗಲೂ ಸೈನ್ ಕೊಡ್ತಾ ಇರುತ್ತೆ ಆಯಿತಾ. ಇವಾಗ ತಾನೇ ಕಾರ್ ಹತ್ತದೆ. ಆ್ಯಂಡ್ ಲುಕ್ ಏನಿದೆ ನಂಬರ್ ಅಂತ ಇಲ್ಲಿ 111. ಯೂನಿವರ್ಸ್ ಆಲ್ವೇಸ್ ಗಿವ್ಸ್ ಯು ಸೈನ್. ಏನು ಬಿಸಿಲಿದೆ ವಿಷಯ.
ಚಿಕ್ಕ ಫಸ್ಟ್ ಟೈಮ್ ಶುಗರ್ ಕೇನ್ ಜ್ಯೂಸ್ ಕುಡಿತಾರದು ಇವತ್ತು ಅಲ್ಲ ಪುಟ್ಟಿ, ಫಸ್ಟ್ ಟೈಮ್ ಅಲ್ಲಪ್ಪ ಕುಡಿತಾರ ನೀವು ಶುಗರ್ ಕೇನ್ ಜ್ಯೂಸು? ಸುಮ್ಮನೆ ಅಲ್ಲಿ ರಾಜು ವೇಟ್ ಮಾಡ್ತಿದ್ವಿ, ಅಲ್ಲಿ ಪಕ್ಕದಲ್ಲ ಕಬ್ಬಿನ ಹಾಲು ಮಾಡ್ತಿದ್ರು, ಅದಕ್ಕೆ ಕುಡಿಸೋಣ ಅಂತ ಅಂದ್ಕೊಂಡೆ. ಇಷ್ಟಪಟ್ಟು ಕುಡಿಯೋದು, ಅದು ಫುಲ್ ಸ್ವೀಟ್ ಬೇರೆ ಅಲ್ಲ, ಬಟ್ ಅದು ತುಂಬ ಈಟ್ ಅಂತಾರೆ, ಅದಕ್ಕೆ ಸ್ವಲ್ಪ ಹಾಕ್ಕೊಟ್ಟಿದ್ದೀನಿ. ಇನ್ನು ಬೇಕಾ ಪುಟ್ಟಿ? ಬೇಕಾ? ಕೊಟ್ಟೋ ರಜಾ, ನೀ ಕೂತ್ಕೋ ರಜಾ, ನೀ ಕೂತ್ಕೊಂಡು ಕುಡಿ. ಅಪ್ಪ ನೀ ಕುಡಿಯಪ್ಪ ಫಸ್ಟು. 2025 ಆಗಸ್ಟಿಂದ ಮೆಡಿಟೇಷನ್ ರೆಗ್ಯುಲರ್ ಆಗಿ ಮಾಡ್ತಿದ್ದೀನಿ. ಆ್ಯಂಡ್ ಇವತ್ತು ಏನಾಯಿತು ಅಂದರೆ, ನಾನು ಮೆಡಿಟೇಷನ್ ಮಾಡಿಲ್ಲ ಅಂದರೆ ಐ ನೋ ನನ್ನ ಮೈಂಡ್ ಎಲ್ಲೆಲ್ಲೋ ಬೇರೆ ಬೇರೆ ಕಡೆ ಇರುತ್ತೆ. ಪ್ರೆಸೆಂಟ್ ಮೂಮೆಂಟಿಗೆ ನಾನು ಕರ್ಕೊಂಬರ್ಬೇಕಂದ್ರೆ ಮೆಡಿಟೇಷನ್ ನಾನು ಎವ್ರಿ ಡೇ ಮಾಡಲೇಬೇಕು, ಅದೊಂಥರ ಟೂಲ್ ಥರ ಆಗೋಗಿದೆ. ಆ್ಯಂಡ್ ಆಲ್ಸೋ ಏನೇನೆಲ್ಲ ಬೇಕು ಅಥವಾ ನಾನು ಹೆಂಗಿರಬೇಕು ಎಲ್ಲ ಪ್ರತಿಯೊಂದೂ ಮ್ಯಾನಿಫೆಸ್ಟ್ ಮಾಡೋದು ಕೂಡ ಮೆಡಿಟೇಷನಿಂದಾನೆ. ಸೊ ಜೋ ಡಿಸ್ಪೆನ್ಸಾ ಅವ್ರ ಬುಕ್ ಓದಾದ್ಮೇಲೆ ಇಟ್ ಲಿಟ್ರಲಿ ಚೇಂಜ್ ಮೈ ಲೈಫ್. ಸೊ ಇವತ್ತು ಏನಾಯ್ತು ಅಂದರೆ, ಬೆಳಗ್ಗೆಯಿಂದ ನನ್ನ ತಲೆ ಆ ಕಡೆ ಈ ಕಡೆ ಆ ಕಡೆನೇ ಓಡಾಡ್ತಿತ್ತು ಆಯಿತಾ, ಒಂದು ಕಡೆ ನಿಲ್ತಿಲ್ಲ. ಯಾಕಂದರೆ ಇವತ್ತು ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸನ ಮುಗಿಸ್ಕೊಂಡು ರಾಜು ಜೊತೆ ಎಲ್ಲೋ ಹೋಗಬೇಕಿತ್ತು. ಸೊ ಇಲ್ಲಿ ಬಂದು ರಾಜುಗೋಸ್ಕರ ವೇಟ್ ಮಾಡ್ತಿದ್ದೆ. ಬಟ್ ಐ ರಿಯಲೈಸ್ ನನ್ನ ಮೈಂಡ್ ಇಸ್ ಎವ್ರಿವೇರ್ ಆ್ಯಂಡ್ ಇವತ್ತು ಮೆಡಿಟೇಟ್ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ ಬೆಳಗ್ಗೆ ಅಂತ. ಅಲ್ಲೇ ನಾನು ಗೈಡೆಡ್ ಮೆಡಿಟೇಷನ್ ಹಾಕ್ಕೊಂಡು ಸ್ವಿಚ್ ಆನ್ ಮಾಡಿಕೊಂಡು ಇಮಿಡಿಯೇಟ್ಲಿ ಮೆಡಿಟೇಷನ್ ಮಾಡೋಕ್ಕೆ ಶುರು ಮಾಡಿದೆ. ಸೊ ಅದಕ್ಕೋಸ್ಕರ ನೋಡಿ, ನನಗೆ ಇಂಥ ಒಂದು ದಿನ ಬರುತ್ತೆ ಅಂತಲೂ ಗೊತ್ತಿದೆ ನನ್ನ ಲೈಫಲ್ಲಿ. ಲೈಕ್ ಐ ವಾಸ್ ಬಾದರ್ಡ್ ಅಬೌಟ್ ಎನಿಬಡಿ. ನನ್ನ ಪಾಡಿಗೆ ಮೆಡಿಟೇಷನ್ ಮುಗಿಸ್ಕೊಂಡು ಐ ವಾಸ್ ಸೋ ಕಾಮ್, ಸೋ ರಿಲ್ಯಾಕ್ಸ್ಡ್. ಇಟ್ಸ್ ಜಸ್ಟ್ ಅ ಬ್ಯೂಟಿಫುಲ್ ಫೀಲಿಂಗ್ ಆಯಿತಾ. ನೀವು ಯಾರನ್ನ ಮೆಡಿಟೇಟ್ ಮಾಡ್ತಿಲ್ಲ ಅಂದರೆ ಡೂ ಸ್ಟಾರ್ಟ್ ಇಟ್. ನಾ ಕುಡಿಲ್ಲ ಇದು ಎಷ್ಟು ಕ್ಯೂಟ್ ನೀನು. ನೀ ಚಿಯರ್ಸೇ ಮಾಡಿಲ್ಲ ಇವತ್ತು ಮಮ್ಮಗೆ. ನಿನ್ನ ಡ್ರೆಸ್ ತೋರಿಸು ಬಾಯ್ಲಿ. ಮುದ್ದು ಮಾಡಿದ್ದು ಡ್ರೆಸ್ಸು. ಬ್ಯಾಂಕಾಕ್ ಲೇಡಿ. ಇದು ಕೂಡ ಸಕ್ಕದಾಗಿತ್ತಪ್ಪ. ರೆಸ್ಟ್ರಿಕ್ಷನ್ಸ್ ಇರುತ್ತೆ ಅವ್ರದ್ದು. ಬೇಕಪ್ಪ ಎಲ್ಲನೂ ನೋಡೋಣ. ಇದು ಮುನ್ನಾಡಿ ಯಾವ್ದು ಅದು ಸೇರಿ ವೆಚ್ಟು ಅಂದ್ರೆ ಸಗದಾಯಿದೆ. ಕೆಲವೊಂದು ಹುಳಿ ಇದೆ, ಕೆಲವೊಂದು ಸ್ವೀಟ್. ಮತ್ತೆ ಎಲೆಕ್ಷನ್ ಬರುತ್ತೆ ಅಂತೀರಾ? ಎಲೆಕ್ಷನ್ ಇಲ್ಲ ಈ ವರ್ಷ, ಆಮೇಲೆ ಮತ್ತೆ ಇಯರ್ ಎಂಡ್ ಅಂತೀರಾ? ಪಾರ್ಸಲ್ ಬಂತು ಆಯಿತಾ. ನೋಡಿ ಹೆಂಗೆ ಕೂತಿದ್ದೀನಿ ನಾನು. ಟ್ರೈಪಾಡ್ ಎತ್ತಕ್ಕೂ ನನಗೆ ಸೋಂಬೇರಿತನ. ಇವತ್ತು ಅಂದರೆ ಕಾಂಟೆಂಟ್ ಕ್ರಿಯೇಷನ್ ಮಾಡಬೇಕಾದ್ರೆ ಏನೋ ರೀಲ್ಸು ಯೂಟ್ಯೂಬು ಇದನ್ನು ಮಾಡಬೇಕಾದ್ರೆ ಎವ್ರಿ ಡೇ ಯೋಚನೆ ಮಾಡಬೇಕು, ಏನು ಕಾನ್ಸೆಪ್ಟಲ್ಲಿ ರೀಲ್ ಮಾಡಬೇಕು, ಯಾವ ಕಾನ್ಸೆಪ್ಟಲ್ಲಿ ಯೂಟ್ಯೂಬ್ ವೀಡಿಯೋ ಹಾಕಬೇಕು ಅಂತೆಲ್ಲ. ಅದನ್ನು ಯೋಚನೆ ಮಾಡ್ಕೊಂಡು ಕೂತಿದ್ದೆ ಇಷ್ಟೊತ್ತು. ಆರ್ಡರ್ ಮಾಡಿದ್ದೆ ಯಾವುದೋ ಒಂದು ಡ್ರೆಸ್ಸು. ನಾನು ಯಾವುದು ಎಲ್ಲಿಂದ ಆರ್ಡರ್ ಮಾಡಿರ್ತೀನಿ ಅನ್ನೋದು ಗೊತ್ತಿರಲ್ಲ ನನಗೆ. ಅಷ್ಟು ಆರ್ಡರ್ ಮಾಡ್ತೀನಿ ಮಾತ್ರ ನಾನಂತೂ ಈ ನಡುವೆ. ಸೊ ಇವತ್ತೊಂದು ಬಂದಿದೆ, ನೋಡುವ. ಈ ಕಲರ್ ಇಲ್ಲ ನನ್ನ ಹತ್ರ. ಬ್ಲೂ ಕಲರ್ ಕುರ್ತಿ ಯಾವುದೂ ಇಲ್ಲ. ಈ ಡ್ರೆಸ್ಸಲ್ಲಿ ನಾನು ಯಾವುದೂ ವೀಡಿಯೋನೇ ಹಾಕಿಲ್ಲ, ಯಾಕಂದರೆ ಇದು ನಾನು ನೋಡಿದಾಗ ಇಷ್ಟನೇ ಆಗಲಿಲ್ಲ ನನಗೆ. ಈ ಡ್ರೆಸ್ ಒಂಚೂರು ಇಷ್ಟ ಆಗಿಲ್ಲ ನನಗೆ. ರಿಟರ್ನ್ ಹಾಕ್ಬೇಕಂತ ಇದ್ದೆ, ಬಟ್ ಏನು ಮಾಡಿಬಿಟ್ಟಿದ್ದೀನಿ ಅಂದರೆ ರಿಟರ್ನ್ ಹಾಕೋದು ಮರ್ತೋಗ್ಬಿಟ್ಟಿದ್ದೀನಿ ನಾನು. ಆ ಡೇಟ್ ಆಗೋಗಿದೆ. ರಿಟರ್ನ್ಗೆ ಅಂತ ಅಮ್ಕಿದ್ರೆ ರಿಟರ್ನೇ ತಗೋತಾ ಇಲ್ಲ. ಎಲ್ಲಿಗೋ ಟೆಂಪಲ್ಗೋ ಎಲ್ಲಿಗೋ ಹೋಗ್ತಾಯಿದ್ದೆ, ಆಗ ಸರಿ ಹಾಕ್ಕೊಳ್ಳೋಣ ಅಂದರೆ ಆ್ಯಕ್ಚುಲಿ ಹಾಕ್ಕೊಳ್ಳೋದ್ಮೇಲೆ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಏನಿದು? ಓಕೆ, ಏನು ಎಕ್ಸ್ಪೆಕ್ಟ್ ಮಾಡೋ ಥರ ಇಲ್ಲ ಇದು. ನೋಡೋಣ. ಅಯ್ಯ ಒಂಚೂರು ಚೆನ್ನಾಗಿಲ್ಲ ಇದು. ಇಲ್ಲಿ ಕ್ವಾಲಿಟಿನೂ ಚೆನ್ನಾಗಿಲ್ಲ. ಇದು ಎಲ್ಲಿಂದ ತರಿಸಿದ್ದೀನಿ ನಾನು? ಮಿಂತ್ರಾಯಿಂದಾನೆ. ನಾನು ನೋಡಿದ್ದೇ ಬೇರೆ, ಬಂದಿರೋದೇ ಬೇರೆ. ಗೊತ್ತೆ ಎಷ್ಟು ಟೈಮ್ ಹೋಗುತ್ತೆ ನನಗೆ ಈ ಥರ ಡಬ್ಬ ತೋರಿಸಿರೋದೊಂದು, ಬಂದಿರೋದು ಇನ್ನೊಂದು. ಕೋಪ ಬರುತ್ತೆ ಅವಾಗ. ಇವಾಗ ಏನು ಮಾಡ್ತೀನಿ ಅಂದರೆ ಇಮಿಡಿಯೇಟಾಗಿ ರಿಟರ್ನ್ ಹಾಕ್ಬಿಡ್ತೀನಿ ಇದನ್ನು. ಇವಾಗ 2 ದಿನವೂ ಇಟ್ಕೊಳ್ಳಲ್ಲ ನಾನು. ವೆರಿ ಲೋ ಕ್ವಾಲಿಟಿಲಿ ಇದೆ, ಅದು ರಿಟರ್ನ್ ಹಾಕೋದೇ ಇರೋಲ್ಲ.